ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನು ಎಲ್ಲಿದನ್ನು ನೋಡ್ರಿ, ಇಲ್ಲೇ ಮಂಗಳೂರು ಜಂಕ್ಷನ್ ಒಳಗೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ರೀ ಜರ್ನಿ ಮಾಡ್ಬೇಕಂತಂತೇಳಿ. ಯಾಕೆ ಹೇಳ್ರಿ, ಈಗ 2024 ಮುಂಗಾರು ಮಳೆ ಸ್ಟಾರ್ಟ್ ಆಗೈತೆ ರೀ. ಮುಂಗಾರು ಮಳೆ ಸ್ಟಾರ್ಟ್ ಆಗೈತೆ ಅಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಎಷ್ಟು ಮಸ್ತ್ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಾ. ಪಶ್ಚಿಮ ಘಟ್ಟಗಳು ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಅದನ್ನು ನಿಮಗೆ ಜರ್ನಿ ತೋರಿಸ್ಬೇಕು. ಈ ವರ್ಷದ ಮಳೆ ಹೆಂಗೈತಿ ಮತ್ತು ಈ ವರ್ಷದ ಪ್ರಕೃತಿ ಹೆಂಗೆ ಚೇಂಜ್ ಆಗೈತಿ ಅಂದ್ರೆ ಮಿಡಲ್ ಮಳೆ ಇಲ್ದಾಗ ಎಲ್ಲ ಇದಾಗಿರುತ್ತಲ್ಲ ರೀ. ಮತ್ತೀಗ ಮರು ಜೀವ ಪಟ್ಕೊಂಡಂಗೆ ಆಗಿರುತ್ತೆ. ಅದೆಲ್ಲ ಹೆಂಗಾಗಿರುತ್ತೆ ಅಂತೇಳಿ ತೋರಿಸ್ಬೇಕಂತ ಈ ಜರ್ನಿ ನಾನು ತೊಗೊಂಬಂದಿರೋದು. ಅದು ಎದ್ರೊಳಗೆ ಅಂತ ಮಾಡಿರಿ, ವಿಸ್ಟಾಡೋಮ್ ಕೋಚ್ ಒಳಗೆ ರೀ. ಹೌದ್ರಿ, ಮಂಗಳೂರು ಟು ಯಶವಂತಪುರ ಹೋಗುವಂಥ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಒಳಗೆ ವಿಸ್ಟಾಡೋಮ್ ಕೋಚ್ ಒಳಗೆ ಜರ್ನಿ ಮಾಡತ್ತೇನೆ ರೀ ಇವತ್ತು. ಅದು ಫೇರ್ ಏನೇನು ಬಿತ್ತು ಎಲ್ಲ ನಾನು ಮುಂದೆ ಹೇಳ್ತೇನೆ ಅಂತ. ಬಟ್ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಇದೆ ನನ್ನ ಟೈಮಿಂಗ ಮತ್ತು ಇದ್ರ ಸ್ಕೆಡ್ಯೂಲ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಆಗಿ ಮಂಗಳವಾರ, ಗುರುವಾರ ಮತ್ತು ಯಾವಾಗ ಹೇಳ್ರಿ ಶನಿವಾರ ಓಡುತ್ತೆ ರೀ. ಮತ್ತು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಆಗಿ ಮಂಗಳೂರಿಂದ ಯಶವಂತಪುರ ಮಠ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಓಡುತ್ತೆ ರೀ. ರವಿವಾರ ಒಂದು ದಿನ ಇಲ್ಲಲ್ಪ ಅಂತ ಕೇರ, ರವಿವಾರ ಒಂದು ದಿನ ಯಶವಂತಪುರ ವೀಕ್ಲಿ ಸೂಪರ್ ಫಾಸ್ಟ್ ಆಗಿ ಬರೀ ಮಂಗಳೂರಿಂದ ಯಶವಂತಪುರ ಮಠ ಓಡುತ್ತೆ ರೀ. ಗೊಮ್ಮಟೇಶ್ವರನೂ ಬರೀ ಮಂಗಳೂರಿಂದ ಯಶವಂತಪುರ. ಇದು ವೀಕ್ಲಿ ಎಕ್ಸ್ಪ್ರೆಸ್ನು ಮಂಗಳೂರಿಂದ ಯಶವಂತಪುರ ಮಠ. ಬಟ್ ವೀಕ್ಲಿ ಎಕ್ಸ್ಪ್ರೆಸ್ ಟೈಮಿಂಗ್ 7 ಗಂಟೆಗೆ ಐತ್ರಿ ಬೆಳಗ್ಗೆ. ಬಟ್ ಗೊಮ್ಮಟೇಶ್ವರ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಅದ 11:30 ಐತ್ರಿ ಟೈಮಿಂಗ್. ಮಂಗಳೂರು ಜಂಕ್ಷನಿಂದ ಸೆಂಟ್ರಲಿಗೆ ಹೋಗಂಗಿಲ್ಲ. ಮಂಗಳೂರು ಒಳಗೆ 2 ಟೈಪ್ ಸ್ಟೇಷನ್ಸ್ ಬರ್ತಾವೆ, ಮಂಗಳೂರು ಜಂಕ್ಷನ್ ಮತ್ತು ಮಂಗಳೂರು ಸೆಂಟ್ರಲ್ ಅಂತೇಳಿ. ನೀವು ಸೌತ್ ಟು ನಾರ್ತ್ ಹೋಗುವ ಟ್ರೈನ್ಗಳಿಗೆ ಹೋಗ್ಬೇಕಂದ್ರೆ ಜಂಕ್ಷನಿಗೆ ಬರ್ಬೇಕು ರೀ. ಬಟ್ ಇಲ್ಲೇ ಯಾವ್ದಾರ ಕಣ್ಣೂರು, ಮುರುಡೇಶ್ವರ ಈ ಟೈಪ್ ಕಾರವಾರ ಟ್ರೈನ್ಗಳೆಲ್ಲ ಕಾರವಾರ ಟ್ರೈನ್ ಹೋಗಂಗಿಲ್ಲ ರೀ. ಕಣ್ಣೂರು, ಮುರುಡೇಶ್ವರ ಟ್ರೈನ್ಗಳೆಲ್ಲ ನಿಮ್ಗೆ ಸೆಂಟ್ರಲಿಗೆ ಹೋಗಿ ಬರ್ತಾವೆ, ಹೋಗಿ ರಿವರ್ಸಲ್ ಆಗಿ ಬರ್ತಾವೆ. ಬಟ್ ಒಂದು ಇದು ಸೌತ್ ಸೈಡಿಂದ ಅಂದರೆ ಎರ್ನಾಕುಲಮು, ತಿರುವನಂತಪುರಂ ಸೈಡಿಂದ ಮುಂದೆ ನಾರ್ತ್ ಸೈಡ್ ಹೋಗೋ ಟ್ರೈನ್ಗಳೆಲ್ಲ ಜಂಕ್ಷನಿಂದ ಕ್ರಾಸ್ ಹಾಕೋ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋಗಂಗಿಲ್ಲ. ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಒಂದು ಇದು ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ಸ್ ರೀ. ಅಲ್ಲಿ ಮುಂದೆ ಟ್ರ್ಯಾಕ್ ಹೋಗಂಗಿಲ್ಲ. ಅದ್ರ ಸಂಬಂಧ ಬರೀ ಮಂಗಳೂರಿಗೆ ಬರೋ ಟ್ರೈನ್ಗಳು ಇಲ್ಲ, ಇಲ್ಲಿ ಆಜು ಬಾಜು ಊರುಗಳಿಗೆ ಹೋಗೋ ಟ್ರೈನ್ಗಳು ಅಷ್ಟೇ ಮಂಗಳೂರು ಸೆಂಟ್ರಲ್ಗೆ ಹೋಗ್ತಾವೆ. ಬಟ್ ನಮ್ಮ ಟ್ರೈನ್ ಈಗ 11:10 ಬರೋ ಟೈಮಿಂಗ್ ಐತ್ರಿ. 11:10 ಬಂದ 20 ನಿಮಿಷ ಅದು ಲೋಕೋ ರಿವರ್ಸಲ್ ಆಗಿ ಹೌದ್ರಿ. ಮತ್ತು ನಾವು ಸುಬ್ರಹ್ಮಣ್ಯ ಸೈಡ್ ಹೋಗ್ಬೇಕಲ್ರಿ, ಅದಕ್ಕೆ ಹಿಂಗೆ ಲೋಕೋ ರಿವರ್ಸಲ್ ಆಗಿ ಹಿಂಗೆ ಹೋಗುತ್ತದೆ, ಹಿಂಗೆ ಬರುತ್ತೆ, ಹಿಂಗೆ ವಾಪಸ್ ಹೋಗುತ್ತೆ. ವೆದರ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇಲ್ಲೇ ಇದು ಮಂಗಳೂರು ಜಂಕ್ಷನ್ ಇದೆ ಎಂಟ್ರೆ. ಈ ಸೈಡಿಂದನೇ ನಮ್ಮ ಟ್ರೈನ್ ಬರುತ್ತೆ. ಈಗ ನಮ್ಮ ಟ್ರೈನ್ ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ 16,516. ಈಗ ಟೈಮ್ 10:30 ಆಗತೈತೆ ರೀ. ನಮ್ಮ ಟ್ರೈನ್ ಎಂಟ್ರ್ ಆತ ಪ್ಲಾಟ್ಫಾರ್ಮಿಗೆ. ಡೀಸೆಲ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಕಾರವಾರಿಂದ ಇದ್ರ ಮಠ ಮಂಗಳೂರು ಮಠ ವ್ಯಾಪ್ 4 ಇಲ್ಲಿಂದ ಡೀಸೆಲ್ ಆಗುತ್ತೆ ರೀ ಪಕ್ಕ 100% ಬಂತು ನೋಡ್ರಿ. 22697 ಅರಕ್ ಮಾಡೋ ಮಧ್ಯ ಮಂಗಳೂರು ಯಶವಂತಪುರ ಕಾರವಾರ 11:10 ಬರೋ ಟೈಮಿಂಗ್ ಇತ್ತು ರೀ. ಹಿಂದೆ 1 2 3 4 4 ಜನರಲ್ ಅದಾವೆ ರೀ. 1 2 3 4 5 ಅದಾವೆ ರೀ. ಏನದ ಸೆಕೆಂಡ್ ಸೀಟಿಂಗ ಒಂದು ಇದೈತೆ ರೀ. ಯಾವುದಂದ್ರೆ ಇಲ್ಲೈತೆ ನೋಡ್ರಿ, ಇಲ್ಲಿ ಚೇರ್ ಕಾರ. ಮತ್ತು 2 EV2 ಅದಾವೆ. ನಮ್ದು ಒಂದು EV1, ಒಂದು EV2 ಅಂದ್ರೆ ನಮ್ದು ಒಂದು EV1 ಐತೆ ರೀ ಇವಾಗ. ಬಟ್ ಮುಂದಿನ ಸೈಡ್ ಐತೆ ರೀ, ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಮುಂದೆ, ಬೆಂಗಳೂರಿಂದ ಮಂಗಳೂರಿಗೆ ಬರೋ ಮುಂದೆ ನಿಮ್ದು ಹಿಂದಿನ ಸೈಡ್ ಬರುತ್ತೆ. ಅದು ಎಂಟ್ರಾತ ನಾವು ಇಲ್ಲಿ ಬರುತ್ತಂತ ಅಂದ್ಕೊಂಡು ಅಲ್ಲಿ ಹೋಗ್ತಾ ಅಲ್ಲಿ ಹೋಗೊಂಬರ್ರಿ. ಇಲ್ಲಿದೆ ಎಲೆಕ್ಟ್ರಿಕಲ್ ಬಂತಲ್ಲ ರೀ. ಈಗ ನಮ್ಮ ಟ್ರೈನಿಗೆ ಇದನ್ನ ಹಾಕ್ತಾರೆ ಡೀಸೆಲ್. ಇಲ್ಲೇ ಲೋಕೋ ಕಪ್ಲಿಂಗ್ ಆಗತ್ತೆ ಬರ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲೇ EV2 ಅಂತಲ್ಲಿ ಬಂದೇವೆ. ಈಗ ನಮ್ದು EV1 2 ವಿಸ್ಟಾಡೋಮ್ ಅದಾವೆ. ಇದಕ್ಕೆ ಓಪನ್ ಇಲ್ಲ EV1. ಬರ್ರಿ ಹೋಗೋಣ ಈ ಸೈಡಿಂದನೇ. ಎಂಟ್ರ್ ಆದ್ವಿ ನಮ್ಮ EV1 ವಿಸ್ಟಾಡೋಮ್ ಒಳಗೆ. ಫಸ್ಟ್ ನಿಮ್ಗೆ ಇಲ್ಲಿ ಎಂಟ್ರಾದ ಹುಡ್ಕ ಲಗೇಜ್ ರ್ಯಾಕ್ ಸಿಗುತ್ತೆ ರೀ. ಲಗೇಜ್ ರ್ಯಾಕ್ ಸಪ್ರೇಟ್ ಐತಿ ಇಲ್ಲ, ಯಾಕಂದ್ರೆ ನಿಮ್ಗೆ ಅಲ್ಲಿ ಮ್ಯಾಲೆ ಸ್ಪೇಸ ಬೇರೆದಕ್ಕೆ ಆಕ್ಯುಪೈ ಆಗೈತಿ. ಅದಕ್ಕೆ ಅಂತೇಳಿ ತೋರಿಸ್ಕೊಂಬರ್ರಿ. ಇಲ್ಲಿ ನೋಡ್ರಿ, ಮೇಲೆಲ್ಲ ಲಗೇಜ್ ಇಡಕ್ಕೆ ಯಾಕಿಲ್ಲ ಅಂದ್ರೆ ಅಲ್ಲಿ ಮೇಲೆ ಇದ್ರದ್ದು ಆಕ್ಯುಪೈ ಆಗೈತಿ. ಯಾವುದಂದ್ರೆ ಗ್ಲಾಸಿಂದ. ಇಲ್ಲೇ SMVT ಮುರುಡೇಶ್ವರ ಗಾಡಿ ಸ್ಕಿಪ್ ಮಾಡಕತ್ತೆ, ವಾಪಸ್ ಬರೋಕೆ ಮುಂದೆ ಸ್ಕಿಪ್ ಮಾಡುತ್ತಿದೆ. ಇಲ್ಲೇ ಇದ ಸ್ಪೇಸ ವೀವರ್ ಗ್ಯಾಲರಿ ಅಂತಾರೆ. ಇದಕ್ಕೆ ವಿಸ್ಟಾಡೋಮ್ ಒಳಗೆ ಅಡ್ವಾಂಟೇಜೇ ಇದೆ. ಬಟ್ ನಮ್ದು ಈ ಸೈಡ್ ಇಂಜಿನ್ ಬಂದ್ಬಿಡುತ್ತೆ ಈಗ. ಆದ್ರೆ ಆದಷ್ಟು ವ್ಯೂಸ್ ಕಾಣುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಈ ವಿಂಡೋಯಿಂದನೂ ತೋರಿಸ್ತೀನಿ, ಒಳಗೆ ಕುಂತು ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ವೆಸ್ಟರ್ನ್ ಘಾಟ್ಸ್ ಈಗ ಒಂದೇ ಮಳೆಗೆ ಹೆಂಗೆ ಐತಿ 2024 ಒಳಗಂತ ಎಲ್ಲ ತೋರಿಸ್ತೀನಿ. ಬಟ್ ವಿಸ್ಟಾಡೋಮ್ ನೋಡ್ರಿ, ಇಲ್ಲೇ ಗ್ಲಾಸ್ ಹೊಡೆದ್ಬಿಟ್ಟು ಲೋಕೋ ಕಪ್ಲಿಂಗಿಗೆ ಬಂದರೆ ಕಪಲ್ ಆಗತ್ತೈತಿ. ಈಗ
ಕಪ್ಲಿಂಗಿಗೆ ಬಂತ ಕಪಲ್ ಆಗತ್ತೆ ಈಗ. ಇಲ್ಲಿ ನೋಡ್ರಿ ಇಲ್ಲೇ 40452 KGM WDP 4D ಇದೆ ನಮ್ದು ಇವತ್ತಿನ ಲೀಡ ಯಶವಂತಪುರದ ಮಠ. ಈ ಸೈಡ್ WDP 4D 40496 KGM ಬಂತ. ಯಾವ್ದಪ್ಪ ಅಂದ್ರೆ ಇದು ಸುಬ್ರಹ್ಮಣ್ಯ ರೋಡ ಮಂಗಳೂರು ಸೆಂಟ್ರಲ್. ನಾವು ಇದಕ್ಕೆ ಮಂಗಳೂರು ಜಂಕ್ಷನಿಗೆ ಬರ್ಬೇಕಂತ ಮಾಡಿದ್ದೀವಿ ರೀ, ಮಂಗಳೂರು ಸೆಂಟ್ರಲಿಂದ. ಮತ್ತು ಆನ್ ಟೈಮ್ ಅಪ್ಡೇಟ್ಸ್ಗೋಸ್ಕರ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿರಿ, RCD ಇನ್ಸೈಡ್ ಇಟ್ ಅಂತೇಳಿ. ಇಲ್ಲಿ ಬರ್ತಿರ್ತದೆ ನೋಡಿರಿ, ಅಂದ್ರೆ ನಿಮ್ಗೆ ಆನ್ ಟೈಮ್ ಅಪ್ಡೇಟ್ ಸಿಗುತ್ತೆ. ಮತ್ತು ಚಲೋ ಶಾರ್ಟ್ ಸಿಗ್ತಾವೆ. ಒಂದಷ್ಟು ಶಾರ್ಟ್ಗಳು ಮತ್ತು ಸಾಂಗ್ ಜೊತೆ ಸಿಂಕ್ ಮಾಡಿ ನಾವು ಯೂಟ್ಯೂಬ್ ಒಳಗೆ ಹಾಕೋಕ್ಕಾಗಂಗಿಲ್ಲಲ್ಲ, ಅಂಥವೆಲ್ಲ ನಾವು ಇದ್ರೊಳಗೆ ಹಾಕ್ತೀವಿ ರೀ ಇನ್ಸ್ಟಾಗ್ರಾಮ್ ಒಳಗೆ. ಅದಕ್ಕೆ ಫಾಲೋ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು 16516 16516 ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ಸದ ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಕಾರವಾರನ ಬಿಡುತ್ತೆ ರೀ 5:00ಗೆ. ನಾನು ನಿಮ್ಗೆ ಹೇಳ್ದಂಗೆ ಬರೀ ಮಂಗಳವಾರ ಗುರುವಾರ ಶನಿವಾರ ಐತ್ರಿ ಇದು ಟ್ರೈನ್. ಉಳ್ಕಿದ ದಿನ ಗೊಮ್ಮಟೇಶ್ವರ ಆಗಿ ಓಡುತ್ತಾ 3 ದಿನ ಅಷ್ಟೇ. ಇನ್ನೊಂದು ದಿನ ಇದಾಗಿ ಹೋಗುತ್ತಂತ ನಾನು ನಿಮ್ಗೆ ಹೇಳಿಬಿಟ್ಟೆ, ವೀಕ್ಲಿ ಎಕ್ಸ್ಪ್ರೆಸ್ ಅಂತೇಳಿ. ಮತ್ತು ಕಾರವಾರನ 5:00ಗೆ ಬಿಟ್ಟ ಅಂಕೋಲಾ, ಹೊನ್ನಾವರ, ಕುಮಟಾ ಹಿಂಗೆಲ್ಲ ಸ್ಟಾಪ್ಗಳು ಆಲ್ಮೋಸ್ಟ್ ತರಬ್ಕೊಂತ ಬಂದು ಇದು ಬರುತ್ತೆ ರೀ ಎಲ್ಲಿಗೆ ಹೇಳ್ರಿ, ಮಂಗಳೂರು ಜಂಕ್ಷನ್ಗೆ ಸೂರತ್ ಕಲ್ಯಾಣಕ್ಕೆ 1 ತಾಸು ಮೇಲೆ ಗ್ಯಾಪ್ ಕೊಟ್ರೆ, 1 ತಾಸು ಯಾಕೆ 1.5 ತಾಸು ಮೇಲೆ ಗ್ಯಾಪ್ ಕೊಟ್ರೆ. ಮತ್ತು ಇಲ್ಲೇ 20 ನಿಮಿಷ ಆದಮೇಲೆ ಇದು ಲೋಕೋ ರಿವರ್ಸಲ್ ಆಗಿ ಲೋಕೋ ಚೇಂಜ್ ಆಗುತ್ತೆ, ಎಲೆಕ್ಟ್ರಿಕಲ್ ಟು ಡೀಸೆಲ್ ಆಗುತ್ತೆ. ಯಾಕಂದ್ರೆ ನಾವು ಡೀಸೆಲ್ ಸೆಕ್ಷನ್ಗೆ ಹೋಗೋದ್ರಿಂದ ಇಲ್ಲಿಂದ ಇದು ಬಂಟ್ವಾಳ ಕಬಕ ಪುತ್ತೂರು ಮೇಲೆ ಹೋಗುತ್ತೆ ರೀ ಸುಬ್ರಹ್ಮಣ್ಯ ರೋಡ್. ಅಲ್ಲಿಂದನ ನಮ್ಮದು ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳು ಸಕಲೇಶ್ಪುರ ಟು ಸುಬ್ರಹ್ಮಣ್ಯ ದ ಹಿಸ್ಟಾರಿಕ್ ರೂಟ್. ಅಲ್ಲಿಂದ ಸಕಲೇಶ್ಪುರದಿಂದ ಹಾಸನ, ಅಲ್ಲಿಂದ ಇದು ಹಾಸನದಿಂದ ಮಂಗಲ ಕುಣಿಗಲ್ ಮೇಲೆ ಯಶವಂತಪುರಕ್ಕೆ ಹೋಗುತ್ತೆ ರೀ. ಚಿಕ್ಕಬಾಣವಾರಕ್ಕೆ ಒಂದು ಸ್ಟಾಪ್ ಐತಿ, 8:45ಕ್ಕೆ ಹೋಗೋ ಟೈಮಿಂಗ್ ಐತಿ. ನೋಡೋಣ ಯಾವಾಗ ಹೋಗ್ತಾನೆ ಬರ್ರಿ. ಈಗ ನನಗೂ ಎಕ್ಸೈಟ್ಮೆಂಟ್ ಭಾಳ ಐತಿ ಈ ಜರ್ನಿ ಮಾಡೋಕೆ, ಯಾಕಂದ್ರೆ ವಿಸ್ಟಾಡೋಮ್ ಒಳಗೆ ಮಾಡತ್ತೀವಲ್ಲ, ಮಸ್ತ್ ಆಗತ್ತೆ ರೀ ಜರ್ನಿ. ಬರ್ರಿ ಡಿಪಾರ್ಚರಿಗೆ ವೇಟ್ ಮಾಡೋಣ ಅಂತ. ಡಿಪಾರ್ಚರ್ ಸಿಗ್ನಲ್ ಸಿಕ್ತು ರೀ ನೋಡ್ರಿ, ಇಲ್ಲೇ ಗ್ರೀನ್ ಫ್ಲಾಗ್ ಹಾರ್ಸತ್ತಾರ ತೋರಿಸಿರ. ಫ್ಲಾಗ್ ಎಕ್ಸ್ಚೇಂಜ್ ಆತ, ಡಿಪಾರ್ಟ್ ಆದ್ವಿ ನಾವು ಮಂಗಳೂರು ಜಂಕ್ಷನಿಂದ. ಒಂದು ಮಜಾ ಏನು ಗೊತ್ತ್ರಿ, ಹಿಂದೆ ಇಲ್ದಿರೋ ದುಃಖ ಒಂದು ಬೇರೆ ಆದ್ರೆ ಇದು ಇಂಜಿನ್ ಹಿಂದೆ ಮಾಡೋ ಒಂದು ಜರ್ನಿದು ಖುಷಿನ ಬೇರೆ. ಹೆಂಗಂತೀರ ಸುಹಾಸ್ ಅವ್ರೆ, ಇಂಜಿನ್ ಹಿಂದಿನ ಜರ್ನಿ ಹೆಂಗೆ? ಅದೇ ಈಗ WDP 4D ಮಸ್ತ್ ಆವಾಜ್ ಬರುತ್ತೆ ರೀ. ಇಲ್ಲಿ ನೋಡ್ರಿ, ಇಲ್ಲ ಹಮ್ಮಿಂಗ್ ಸೌಂಡ್. ಇಲ್ಲಿ ನೋಡ್ರಿ, ಇದೇ ಈಗ ನಮ್ದು ವ್ಯೂ ತೋರಿಸ್ತಾನೆಲ್ಲ ಕಂಟಿನ್ಯೂ. ಡಿಪಾರ್ಟ್ ಆದ್ವಿ ರೀ ನಾವು ಮಂಗಳೂರು ಜಂಕ್ಷನಿಂದ. 45 ನಿಮಿಷ ನಿಂತಿತ್ತು ರೀ ಟ್ರೈನ್ ಇಲ್ಲೇ. ಇಲ್ಲಿ ನೋಡ್ರಿ, ಇಲ್ಲೇ ಮಂಗಳೂರು ಜಂಕ್ಷನ್ ಔಟ್ರದಾಗಿನ ಕಾರು ಎಷ್ಟು ಮಸ್ತ್ ಕಾಣತ್ತೆ ಟ್ರೈನ್. ಇದೇನಿದು ಲೈನ್ ನೋಡತ್ತೀರಲ್ಲ ಎಡಕ್ಕೆ, ಇದು ಉಡುಪಿ ಕಾರವಾರ ಮಡಗಾಂವ್ ಮೇಲೆ ಮುಂಬೈಗೆ ಹೋಗುತ್ತೆ ರೀ. ನಾವು ಹೋಗತ್ತಿದ್ದ ಲೈನ್ ಕಬಕ ಪುತ್ತೂರು ಸಕಲೇಶ್ಪುರದ ಮೇಲೆ ಹಾಸನ್ ಸೈಡ್, ಅದು ಕೊಂಕಣ್ ಲೈನ್ ಬರುತ್ತೆ ರೀ. ನಾವೀಗ ಸೌತ್ ವೆಸ್ಟರ್ನ್ ರೈಲ್ವೇಸ್ ಲೈನಿಗೆ ಎಂಟ್ರಿ ಕೊಡತ್ತೀವಿ. ವಿಸ್ಟಾಡೋಮ್ ಕೋಚದ ಇಂಟೀರಿಯರ್ಸ್ ನೋಡೋಣಂತ. ಇಲ್ಲೇ ಸೈಡ್ ಪ್ಯಾಂಟ್ರಿ ಕೊಟ್ಟಿರ್ತಾರೆ, ಇಲ್ಲಿ ಅಣ್ಣ ಇದನ್ನು ರೆಡಿ ಮಾಡಕ್ಕೊಳತ್ತಾರಲ್ಲ. ಮತ್ತು ಇದ್ರೊಳಗೆ 44 ಸೀಟಿಂಗ್ ಕೆಪಾಸಿಟಿ ಇರುತ್ತೆ ರೀ. ಇಲ್ಲಿ ನೋಡಿರಿ, ಇಂಥ ವ್ಯೂ ಅಂತೂ ಇದ್ದೇ ಇರುತ್ತೆ. ಇನ್ನೂ ಸ್ಟಾರ್ಟಿಂಗ್ ರೀ, ಇದು ಬರೀ ಸ್ಟಾರ್ಟಿಂಗ್. ಸೀಟಿಂಗ್ 180 ಡಿಗ್ರಿ ಇದೆ, ರೊಟೇಟ್ ಆಗುತ್ತೆ ರೀ ಇದು ಸೀಟ್. ಹೆಂಗೆ ರೊಟೇಟ್ ಆಗುತ್ತೆ ಅಂತ ನಮ್ಮ ಸುವಾಸ ಅವ್ರು ತೋರಿಸ್ತಾರೆ. ಇಲ್ಲೊಂದು ಹ್ಯಾಂಡಲ್ ಇರುತ್ತೆ, ಹ್ಯಾಂಡಲ್ ಪ್ರೆಸ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ ರೀ ಸೀಟ. ನೀವು ಹಿಂಗೆ 180 ಡಿಗ್ರಿ ರೊಟೇಟ್ ಮಾಡ್ಕೋಬೋದು. ಮತ್ತು ಸೀಟಿನ ಕಂಫರ್ಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದು 21 ಮೇಡ್ ಕೋಚ್ ರೀ, ಅಲ್ಲೇ 20 ಮೇಡ್ ಕೋಚ್ ಐತಿ. ಎರಡೂ ಡಿಫ್ರೆನ್ಸ್ ತೋರಿಸ್ತಾನೆ. ಇದು ನೋಡಿರಿ, ಇಲ್ಲೇ ನೀವು ಕುಂದಿರ್ತೀರಾ, ಸೀಟ್ ಮೇಲೆ ಕುಂತೇವೆ ರೀ. ಸೀಟ್ ಮೇಲೆ ಕುಂದ್ಬಿಡ್ಕ ಇದಕ್ಕೆ ಇದು ಸೀಟ್ ರಿಕ್ಲೈನ್ ಮಾಡ್ಬೇಕಂದ್ರೆ ನೀವು ಬಟನ್ ಇತ್ತಾಗೆಲ್ಲ ಹುಡುಕ್ಬಾರ್ದು. ಇಲ್ಲೇ ಸೈಡ್ ಇಲ್ಲ ಆ ಸೈಡ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ಈ ಸೈಡ್ ಅಥವಾ ಈ ಸೈಡ್ ಇರುತ್ತೆ. ಸುಮ್ಮನೆ ಪ್ರೆಸ್ ಮಾಡ್ರೆ ರಿಕ್ಲೈನ್ ಆಗಿಬಿಡುತ್ತೆ ಹಿಂದೆ. ಇದು ರಿಕ್ಲೈನ್ ಐತಿ, ನಾವು ಮುಂದೆ ತೊಗೊಳೋನಿಗೆ ಹಿಂಗೆ ಆತ್ರ. ಈಗ ನೋಡ್ರಿ, ಈಗ ತೋರಿಸಿ, ಈಗ ರಿಕ್ಲೈನ್ ಆತ ಹಿಂಗೆ. ಮತ್ತು ನೀವು ಟ್ರೇ ಟೇಬಲ್ ಎಲ್ಲ ಇತ್ತಪ್ಪ ಅಂತ ಹುಡುಕಾತಿದ್ರೆ ಟ್ರೇ ಟೇಬಲ್ ಇಲ್ಲಿ ಸೈಡ್ ಸಿಗುತ್ತೆ ರೀ. ಇಲ್ಲಿ ಸೈಡ್ ತೆಗೆದು ಇದನ್ನು ಹಿಂಗೆ ತೆಗೆದು ನೀವು ಹಿಂಗೆ ಯೂಸ್ ಮಾಡ್ಕೋಬೋದು ಟ್ರೇ ಟೇಬಲ್. ಇದನ್ನು ವಾಪಸ್ ಅಲ್ಲೇ ಇಡೋಣ್ರಿ ಟ್ರೇ ಟೇಬಲ್. ಈಗಂತೂ ಯೂಸ್ ಇಲ್ಲ, ಅದು ಯೂಸ್ ಇದ್ದಾಗ ನಿಮ್ಗೆ ತೋರಿಸ್ತಾನೆ. ಮತ್ತು ನಿಮಗೆ ಚಾರ್ಜಿಂಗ್ ಸಾಕೆಟ ಇಲ್ಲಿ ಸಿಗುತ್ತಾ, ಮತ್ತು ಆ ಸೈಡ್ ಇದ್ರೆ ಆ ಸೈಡ್ ಸಿಗ್ತಾವೆ. ಬಟ್ ಇದು 21 ಕೋಚ್ ಆಗಿರೋದ್ರಿಂದ ನಿಮ್ಗೆ ಇದು ಕುಷನಿಂಗ್ ಡಿಫ್ರೆಂಟ್ ಸಿಗುತ್ತೆ, ಮತ್ತು ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಸಿಗುತ್ತೆ. 20 ಕೋಚ್ ಒಳಗೆ ನಾನು ನಿಮ್ಗೆ ತೋರಿಸ್ತಾನೆ, ಅಲ್ಲಿ ಹೋಗಿ ನೋಡಿರಿ. ಮತ್ತು ಕಂಫರ್ಟ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ಯಾಕಂದ್ರೆ ನೀವು ಚೇರ್ ಕಾರ್ಕ್ಕಿಂತ ಆಲ್ಮೋಸ್ಟ್ ಡಬಲ್ ಅಮೌಂಟ್ ಪೇ ಮಾಡೋದ್ರಿಂದ ನಿಮ್ಗೆ ಕಂಫರ್ಟ್ ಲೆವೆಲ್ ಭಾರಿ ಅಂದ್ರೆ ಭಾರಿ ಸಿಗುತ್ತೆ. ಬಟ್ ಈಗ ಕಂಟಿನ್ಯೂಸ್ ಇದ್ರದ್ದು ಮಜಾ ಇರೋದು ಇದು ವ್ಯೂಸ್ ರೀ. ಇದು ವ್ಯೂಸ್ ಸ್ಟಾರ್ಟ್ ಆಗೋದ ನಮ್ಮ ಇಲ್ಲಿಂದನೇ ಸ್ಟಾರ್ಟ್ ಆಗೈತಿ. ಬಟ್ ಬೆಸ್ಟ್ ವ್ಯೂಸ್ ಬರೋದ ನಮ್ಮ ಸುಬ್ರಹ್ಮಣ್ಯ ಟು ಸಕಲೇಶ್ಪುರ ಸೆಕ್ಷನ್ ಒಳಗೆ. ಈಗೂ ತೋರಿಸ್ಕೊಂತ ಹೋಗ್ತೀನಿ, ಬಟ್ ಬೆಟರ್ ವ್ಯೂಸ್ ಅಲ್ಲಿಗೆ ನೀವು ವೇಟ್ ಮಾಡ್ಬೇಕಾಗತ್ತೆ. ನೋಡ್ರಿ, ಇಲ್ಲ ಮೇಲೆ ಸನ್ ರೂಫ್ ಟೈಪ್ ಬಿಟ್ರೆ, ಮತ್ತು ಇದೆಲ್ಲ ಫುಲ್ AC ಮತ್ತು ಲೈಟಿಂಗ್ ಐತಿ. ಎಷ್ಟು ಮಸ್ತ್ ಐತಿ ನೋಡ್ರಿ. ಟ್ರೈನ್ ಹೆಂಗೆ ಕಾಣುತ್ತಿದೆ, ಮಸ್ತ್ ಅಂದ್ರೆ ಮಸ್ತ್ ಬೆಟರ್ ವ್ಯೂ ಸಿಗುತ್ತೆ ನಿಮ್ಗೆ ಇದ್ರೊಳಗೆ.
ಬಂಟ್ವಾಳಕ್ಕೆ ಎಂಟ್ರ್ ಆದೀವಿ ರೀ ನಾವೀಗ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಬಂಟ್ವಾಳಕ್ಕೆ. 1 ನಿಮಿಷ ಸ್ಟಾಪ್ ಐತಿ, ಬಟ್ 3 ನಿಮಿಷ ಲಘು ಬಂದಿದ್ದರಿಂದ 4 ನಿಮಿಷ ಸ್ಟಾಪ್ ಆಗತ್ತೆ ರೀ. ಬಂಟ್ವಾಳದಿಂದ ನೀವು ಮೂಡುಬಿದ್ರೆಗೆ ಆರಾಮಾಗಿ ಹೋಗ್ಬೋದು. ಅಂದ್ರೆ ನಾ ಆ ಸೈಡಿಂದ ಬರೋದು ಮಾತಾಡತ್ತೀನಿ. ಮಂಗ್ಳೂರಿಗೆ ಹೋಗೋ ಬದಲಿ ಇಲ್ಲಿಂದನೇ ನಿಮಗೆ ಗಾಡಿಗಳು ಸಿಗ್ತಾವ, ಬಸ್ಗಳು ಹೋಗ್ಬೋದು ಆರಾಮ. ಬಂಟ್ವಾಳ ಒಳಗೂ ನೋಡ್ರಿ ಇಲ್ಲಿ ಸ್ಟೇಷನದ ಕಾಮಗಾರಿ ನಡೆಯತೈತಿ. ಸಿಗ್ನಲ್ ಅಂತ ನೋಡ್ರಿ ಇಲ್ಲಿ ಎಲ್ಲೋ ಅಂತ ಹೋಗೊಂಬರ್ರಿ. ಡಿಪಾರ್ಟ್ ಆದ್ವಿ ನಾವೀಗ ಬಂಟ್ವಾಳದಿಂದ. ಮಿಡಲ್ ನಿಂತಾರೆ ಬ್ರಿಡ್ಜ್ ಒಳಗೆ ನೋಡ್ರಿ ಇಲ್ಲಿ ಜಡ್ ಜಾಗ ಆತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಬ್ರಿಡ್ಜ್ ಒಳಗೆ ಮಿಡಲ್ ನಿಂತಾರಲ್ಲ ಬ್ರೋ. ಬ್ರಿಡ್ಜ್ ಮೇಲೆ ಮಿಡಲ್ ನಿಂತಾರೆ ನೋಡಲ್ಲಿ. ನೋಡ್ರಿ ಈ ಸೈಡ್ ವ್ಯೂ ನೋಡ್ರಿ, ಈ ಸೈಡ್ ವ್ಯೂ ನೋಡ್ರಿ ಮಸ್ತ್ ಐತಿ. ಬರ್ರಿ ಒಳಗೆ ಹೋಗಿ ನೋಡ್ರಿ. ಇದು ಒಂದು ಟೈಪ್ ಡಿಫ್ರೆಂಟ್ ಐತಿ. ಇದು ಕುಶ್ನಿಂಗ್ ಇದು 2020 ಮೇಡ್. ಇಲ್ಲಿ ನೋಡ್ರಿ ಇಲ್ಲಿ ಇದ್ರ ಕುಶ್ನಿಂಗ್ ಅಟ ಚೇಂಜ್ ಐತಿ ಮತ್ತು ಫೀಚರ್ಸ್ ಎಲ್ಲ ಸೇಮ್ ಐತ್ರಿ. ಇಲ್ಲಿ ಬಾಟಲ್ ಆರ್ಡರ್ ಕೊಟ್ಟಿರ್ತಾರೆ. ಇಲ್ಲಿ ಫುಟ್ ರೆಸ್ಟ್ ಮತ್ತು ಸ್ಪೇಸ್ ಅಂತೂ ಹೆವಿ ಅಂದ್ರೆ ಹೆವಿ ಐತಿ. ವ್ಯೂಸ್ ಎಂಜಾಯ್ ಮಾಡ್ಕೊಂತ ಆರಾಮ್ ಜರ್ನಿ ಕಂಟಿನ್ಯೂ ಮಾಡ್ಬೋದು. ಕಬಕ ಪುತ್ತೂರಿಗೆ ಎಂಟ್ರ್ ಆದೀವಿ ರೀ ನಾವೀಗ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ ಡಾಟ್ ಆನ್ ಟೈಮ್. 12:25 ಅಂದ್ರೆ 12:25ಕ್ಕೆ. ಎಲ್ಲಿಗಂದ್ರೆ ಕಬಕ ಪುತ್ತೂರಿಗೆ ರೀ. ಕಬಕ ಪುತ್ತೂರಿಗೆ 2 ನಿಮಿಷ ಸ್ಟಾಪ್ ಐತಿ. ಅಲ್ಲಿ ಬಂಟ್ವಾಳಕ್ಕೆ 1 ನಿಮಿಷ ಇತ್ತು, ಇಲ್ಲಿ 2 ನಿಮಿಷ ಐತಿ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮ ಸುಬ್ರಹ್ಮಣ್ಯ ರೋಡ್ ನೋಡ್ರಿ. ಮಳೆನೂ ಇಲ್ಲಿ ಸ್ಟಾರ್ಟ್ ಅದ. ಇಲ್ಲಿ ನಡಕ್ಕಿರಲಿಲ್ಲ ಮಳೆ, ಬಟ್ ಇಲ್ಲಿ ಈಗ ಸ್ಟಾರ್ಟ್ ಆತ್ರಿ. ಅಲ್ಲಿ ಇರುತ್ತಂತ ಅನ್ಕೊಂಡನಿ, ನೋಡೋಣ ವೇಟ್ ಬೈತೆ ಅದಕ್ಕೆ. ಡಿಪಾರ್ಟ್ ಆದ್ವಿ ರೀ ಕಬಕ ಪುತ್ತೂರಿಂದ. ಸುಬ್ರಹ್ಮಣ್ಯ ಎಂಟೂರ್ ಅದೇವಿ ನೋಡ್ರಿ. ಇಲ್ಲೇ ಇದು ಧರ್ಮಸ್ಥಳ ರೋಡ್ ಇದೆ. ಇಲ್ಲೇ ನೀವು ಒಳಗೆ ಬರ್ಬೇಕು ಲೆಫ್ಟಿಗೆ, ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ನಡ್ಕೊಂತ ಬರ್ಬೇಕು ಸೈಡಿಂದ. ಸೈಡಿಗೆ ನಿಂತಾವಲ್ರಿ WDG4 ಟ್ವಿನ್. ಇವ ನಮ್ಮ ಬ್ಯಾಂಕರ್ಸ್. ಇವತ್ತು ಬ್ಯಾಂಕರ್ಸ್ ಯಾಕೆ ಅಟ್ಯಾಚ್ ಮಾಡ್ತಾರೆ ಅಂತೇಳಿ ಅಲ್ಲಿ ಇಳಿದು ಹೇಳ್ತೇನೆ ಬರ್ರಿ ನಿಮಗೆ. ರೋಡ್ ಒಳಗೆ ಭಾಳ ಅಂದ್ರೆ ಭಾಳ ರಶ್ ಐತ್ರಿ ಟ್ರೈನಿಗೆ. ಆಲ್ಮೋಸ್ಟ್ ಈ ಟ್ರೈನ್ ತುಂಬೋದು ಇಲ್ಲಿಂದನ. ರಶ್ ನೋಡ್ರಿ ಇದನ್ನು ಇಲ್ಲಿ ಎಷ್ಟು ಇದೆ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಬಂದೈತೆ ರೀ ಸುಬ್ರಹ್ಮಣ್ಯ ರೋಡಿಗೆ. ಸುಬ್ರಹ್ಮಣ್ಯ ರೋಡಿಗೆ 1:05 ಬರೋ ಟೈಮಿಂಗ್ ಇತ್ತು. 1:05 ಕರೆಕ್ಟ್ ಬಂದಾನ. ಏನು ಡಿಲೇ ಇಲ್ಲ ಏನಿಲ್ಲ. ಮತ್ತು ಇಲ್ಲೇ 10 ನಿಮಿಷ ಸ್ಟಾಪ್ ಐತಿ. 10 ನಿಮಿಷ ಯಾಕೆ ಸ್ಟಾಪ್ ಐತೆ ಅಂದರೆ ಇಲ್ಲೇ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ರೀ. ಯಾಕಂದ್ರೆ ಈಗ ನಾವು 114 ಮೀಟ್ರ್ ಎಲಿವೇಶನ್ ಒಳಗದೇವೆ. ಸಕಲೇಶ್ಪುರಕ್ಕೆ ಏರ್ಬೇಕಂದ್ರೆ 900 ಮೀಟ್ರ್ ಆಗತ್ತೆ ರೀ. ಅದಕ್ಕೆ ಏರ್ಕೊಂತ ಹೋಗ್ಬೇಕಲ್ಲ, ಅದಕ್ಕೆ ಇಂಜಿನಿಗೆ ಸಪೋರ್ಟ್ ಇರಲಿ ಅಂತೇಳಿ ಹಿಂದಿನ ಸೈಡ ನಾನು ನಿಮ್ಗೇನು ತೋರಿಸಿದೆ ಅಲ್ಲ ಬ್ಯಾಂಕರ್ಸ್, ಅವ್ನು ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸ್ ಅಂದರೆ ಪುಷ್ ಮಾಡ್ತಾವೆ ರೀ. ಹತ್ತಾಗಿಂದ ಬರೋದು ಮುಂದೆ ಬ್ರೇಕರ್ಸ್ ಆಗ್ತಾವ್ರೆ. ಅವು ಏನು ಮಾಡ್ತಾವೆ ಅಂದ್ರೆ ಬ್ರೇಕಿಂಗಿಗೆ ಹೆಲ್ಪ್ ಮಾಡ್ತಾವೆ. ಯಾಕಂದ್ರೆ ಇಳಿತಿರುತ್ತಲ್ಲ ಟ್ರೈನಿಗೆ ಒಂದು ಇದ್ರ ಮೇಲೆ ಇಂಜಿನ್ ಮೇಲೆ ಕಂಟ್ರೋಲ್ ಆಗಂಗಿಲ್ಲ. ಅದಕ್ಕೆ 2 ಇಂಜಿನ್ ಇದ್ರೆ ಕಂಟ್ರೋಲ್ ಆಗುತ್ತೆ ಅಂತೇಳಿ ಅಟ್ಯಾಚ್ ಮಾಡ್ತಾರೆ. ಮತ್ತು ಸುಬ್ರಹ್ಮಣ್ಯ ರೋಡಿಂದನೇ ನಮಗೆ ಅಸಲಿ ಆಟ ಶುರು ಆಗುತ್ತೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಸುಬ್ರಹ್ಮಣ್ಯ ಟು ಸಕಲೇಶ್ಪುರ ಅಷ್ಟೇ ಈ ಟ್ರೈನ್ ಒಳಗೆ ವಿಸ್ಟಾಡೋಮ್ ಜರ್ನಿ ಮಾಡ್ತೀರಂದ್ರೆ 680 ರೂಪಾಯಿ ಕಾಸ್ಟಿಂಗ್ ಆಗುತ್ತೆ ರೀ. ಇಲ್ಲಿಂದ ರಿಮೋಟ್ ಲೊಕೇಶನ್ ಕೋಟ ಇರೋದ್ರಿಂದ ನಿಮಗೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ ರೀ. ಮತ್ತು ಮಂಗಳೂರಿಂದ ಸಕಲೇಶ್ಪುರ ಮಟ್ಟ ನಾವು ಮಾಡೋಂಗೆ ಮಾಡಿದ್ರೆ 980 ರೂಪಾಯಿ ಬೀಳುತ್ತೆ. ಮಳೆ ಆಗತ್ತದ ಅಂತೇಳಿ ಅಪ್ಡೇಟ್ ಇತ್ತು ರೀ, ಬಟ್ ಮಳೆ ಆದ್ರೆ ಚಲೋ ಆಗುತ್ತೆ ರೀ. ಮಳೆ ಆಗಲಿ ಅಂತೇಳಿ ಬೇಡ್ಕೊಳತ್ತೀನಿ, ನೀವು ಬೇಡ್ಕೊರಿ. ಇಲ್ಲಾಂದ್ರೆ ಮತ್ತೆ ವೇಸ್ಟ್ ಆದಂಗೆ ಆಗುತ್ತೆ. ಸೀನ್ರಿ ಚಲೋ ಸಿಗುತ್ತೆ ರೀ. ಮಳೆ ಆದ್ರೆ ಒಂದು ಮಜಾ ಬೇರೆ ಇರುತ್ತೆ ರೀ. ಅದಕ್ಕೆ ವೇಟ್ ಐತಿ, ನೋಡೋಣ ಅಂತ. ಈಗ 10 ನಿಮಿಷ ಆದ್ಮೇಲೆ ಡಿಪಾರ್ಟ್ ಆಗ್ತೇವೆ ನಾವು. ಇಲ್ಲೇ 1:15 ಕರೆಕ್ಟ್ ಟೈಮಿಂಗ್ ಐತಿ ಇಲ್ಲಿ ನಮ್ದು ಡಿಪಾರ್ಟ್ ಆಗಕ್ಕೆ. UBL ಟ್ವಿನ್ಸ್ ಬಂದು ನೋಡ್ರಿ ಇಲ್ಲಿ WDG4.
ಬೋರ್ಡು ನಿಮಗೆ ಸೈಡ್ ಪ್ಯಾಂಟ್ರಿ ಸಿಗುತ್ತೆ ರೀ. ಬಟ್ ನಾವಿಲ್ಲಿ ಪಲಾವ್ ತೊಗೊಂಬಂದಿವಿ, ನಮ್ಮ ಸಾಸ್ ತೊಗೊಂಬಂದಿವಿ. ಇಲ್ಲಿ ಅಂಗಡಿ ಒಳಗೆ ಹೋಗಿ ಎಷ್ಟು ಬಿತ್ತು 40 ರುಪೀಸ್. ಇಲ್ಲಿ ತೊಗೊಂಡ್ರೆ ಒಂದು 60 ಇರುತ್ತೆ ಅನ್ಸುತ್ತೆ ನನಗರ. ಹೊಟ್ಟೆ ಹಸುವಾಗಿತ್ತು ರೀ, ಊಟ ಮಾಡೋದಿದ್ದೆ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಸುಬ್ರಹ್ಮಣ್ಯ ರೋಡಿಂದ. ಇಲ್ಲಿ ನೋಡ್ರಿ ಇಲ್ಲೇ ಸ್ಟಾರ್ಟ್ ಆಯ್ತು. ಈಗ ಗುಡ್ಡದ ಮೇಲಿಂದ ನೀರು ಇಳಿದು ಬರತೈತಿ. ಪಕ್ಕ ಶಿರಬಾಗ್ಲಿಂದ ಅಸಲಿ ಆಟ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ.
ಬಾರ್ ಹಾಕ್ಬಿಡ ಹಿಂಗೆ ಸರಿ. ಇಲ್ಲಿ ಸ್ಟಾಪ್. ಇಲ್ಲ ಸ್ಟಾಪ್ ಆತ. ಲೊಕೇಶನ್ ಮಾತ್ರ ಗಿಚ್ ಐತಿ. ಇಲ್ಲಿ ನೋಡ್ರಿ, ಇಲ್ಲ ಒಳಗೆ ಕುಂತ ವ್ಯೂ ಚಲೋ ಬರುತ್ತೆ, ಬಟ್ ಕ್ಯಾಮ್ರಾಗೆ ಜಸ್ಟಿಸ್ ಆಗಿ ಕ್ಯಾಮ್ರಾ ಒಳಗೆ ಸರಿ ಬರಲ್ಲ ಅದ. ಅದಕ್ಕೆ ನಾನು ನಿಮ್ಗೆ ಇಟ ಮಟ್ಟ ಹೊರಗಿನ ತೋರಿಸಿದ್ದೆ. ಈಗ ಒಳಗೆ ಒಂದು ತೋರಿಸೋದೀನಿ ಹೆಂಗೆ ವ್ಯೂ ಕಾಣುತ್ತೆ ಅಂತೇಳಿ. ನೋಡ್ರಿ ಇಲ್ಲಿ, ಬಟ್ ಇಲ್ಲಿ ಮಾತ್ರ ಒರಿಜಿನಲ್ ಆಗಿ ಚಲೋನ ಕಾಣುತ್ತೆ. ಮಸ್ತ್ ಐತ್ರಿ ವ್ಯೂ ಮಾತ್ರ, ಏನು ಅದಕ್ಕೇನು ತೊಂದರೆ ಇಲ್ಲ.
ಇದು EV2. ಇದೊಂದು ಹೇಳಿನಲ್ಲ ನಿಮ್ಗೆ ಕುಷನಿಂಗ್ ಡಿಫ್ರೆಂಟ್ ಐತೆ ಅಂತೇಳಿ. ಕುಷನಿಂಗ್ ಡಿಫ್ರೆಂಟ್ ಐತಿ ಮಾಡಿ ನೋಡ್ರಿ ಇಲ್ಲಿ ವ್ಯೂ ಹಿಂಗೆ ಕಾಣುತ್ತೆ, ಹಿಂಗೆ ಹೋಗುತ್ತೆ ಮುಂದೆ ಲೇಯರ್ ಐತಿ, ಬಟ್ ಸ್ವಲ್ಪ ಅದೇನೋ ಫೇಡ್ ಆಗೈತೆ ನೋಡ್ರಿ. ವ್ಯೂ ಮಾತ್ರ ಅನ್ನಾವತ್ತು ಕಾಣುತ್ತೆ, ಬಟ್ ಅಲ್ಲಿ ಕೂಂತ್ರ ನಮ್ಮ ಕ್ಯಾಮ್ರಾಗೆ ಜಸ್ಟಿಸ್ ಆಗಲ್ಲ. ನಿಮ್ಗೊಂದು ಬ್ರಾಡ್ ವ್ಯೂ ತೋರಿಸ್ಬಿಡ್ದೆ ನೋಡ್ರಿ, ಸೈಕ್ ಅಂದ್ರೆ ಸೈಕ್ ಕಾಣುತ್ತೆ. Bro, this one. No. Yes. Yeah. ಎಡಕುಮಾರಿ ಎಂಟ್ರ್ ಆದವ್ರಿ ಈಗ. Five minutes, 2 minutes only. They will stop. ಎಡಕುಮರಿ ಒಳಗೆ ಫುಲ್ ಅಂದ್ರೆ ಫುಲ್ ಮುಂದೆ ಬಂದು ತರುತ್ತೆ, ಯಾಕಂದ್ರೆ ಅಲ್ಲಿ ಸ್ಟೇಷನ್ ಸಾಲೋದಿಲ್ಲ ರೀ. ಹಿಂದೆ ಜನರಲ್ ಎಲ್ಲಿ ಕರೆಕ್ಟ್ ಬರ್ಬೇಕಲ್ಲ ಅಲ್ಲಿ ನಿಲ್ಸಿರೋರು. ಈ ಟ್ರ್ಯಾಕ್ ಒಳಗೆ ನೀವು ಒಂದು ಅಬ್ಸರ್ವ್ ಮಾಡಿರಿ, ಆ ಸೈಡ್ ಡಬಲ್ ಟ್ರ್ಯಾಕ್ ಐತಿ. ಅದು ಯಾಕೆ ಇರ್ಬೋದು ಹೇಳ್ರಿ? ಇನ್ನೇನ್ರ ತಿರ್ಗೋಸೋತ್ ಮುಂದೆ ಮಳಿಗಿದು ಏನರ ಟ್ರ್ಯಾಕ್ ಸ್ಕಿಡ್ ಆದ್ರೆ ಆ ಟ್ರ್ಯಾಕಿಗೆ ಸ್ವಿಚ್ ಆಗಲಿ ಅಂತೇಳಿ ಮಾಡ್ರಿ. ಅದು ಹೆಂಗೈತ್ರಿ ಐಡಿಯಾ? ಟರ್ನ್ ಆಗೋತ್ ಮುಂದೆ ಅಷ್ಟೇ ಐತದ, ಟರ್ನ್ ಆದಮೇಲೆ ಇಲ್ಲಿಲ್ಲ. ಆ ಸೈಡು ಮತ್ತು ಡಬಲ್ ಟ್ರ್ಯಾಕ್ ಐತಿ. ತಡ್ರಿ ಝೂಮ್ ಹಾಕ್ತಾನೆ. ಇದು ವೀವರ್ಸ್ ಗ್ಯಾಲರಿ ಏನೈತಲ್ಲ, ಈ ಸೈಡ್ ಹೋಗೋದ್ ಮುಂದೆ ಅಷ್ಟೇ ಮ್ಯೂಸಿಕ್ ಬರಂಗಿಲ್ಲ. ಬರೀ ಈಚೆ ಕಡೆ ಯೋಜಿ ನೋಡ್ಬೋದು, ಆಚೆ ಕಡೆ ಇದನ್ನು ನೋಡ್ಬೋದು ರೀ. ಏನರದ ನಮ್ಮ ಡೀಸೆಲ್ ಇಂಜಿನ್. ಬರ್ರಿ ಈ ಸೈಡದ್ದು ವ್ಯೂ ನೋಡ್ರಿ. ನೀವು ಮಂಗ್ಳೂರು ಸೈಡಿಂದ ಬರತ್ತೀರಂದ್ರೆ ರೈಟ್ ಸೈಡ್ ನಿಮ್ಗೆ ಏನು ವ್ಯೂ ಸಿಗಂಗಿಲ್ಲ. ನೀವು ಏನಾರ ಬೆಂಗಳೂರು ಸೈಡಿಂದ ಬರತ್ತೀರಂದ್ರೆ ನಿಮ್ಗೆ ರೈಟ್ ಒಳಗೆ ಸಿಗುತ್ತೆ. ಅಂದ್ರೆ ನೀವು ಮಂಗ್ಳೂರು ಸೈಡಿಂದ ಬರತ್ತೀರಂದ್ರೆ ಲೆಫ್ಟಿಗೆ ಹೋಗ್ಬೇಕು. ಆ ಸೈಡ್ ನಿಮ್ಗೆ ವ್ಯೂ ಸಿಗುತ್ತೆ. ಈ ಸೈಡ್ ಅಷ್ಟೇನು ಇರೋಂಗಿಲ್ಲ, ಬರುತ್ತೆ ಬಟ್ ಜಾಸ್ತಿ ಇರೋದಿಲ್ಲ ಆ ಸೈಡ್. ಇದು ನೋಡ್ರಿ, ಇದು ಬಿಸಿಲು ಬರಬಾರ್ದು ಅಂತ ಹೇಳಿ ಅದೇನೋ ಒಂದು ಮ್ಯಾಲೆ ಲೇಯರ್ ಆಗಿಬಿಟ್ರೆ ಹೆಚ್ಚಿಗೆ.
ಸೋನಿಗಲ್ ಎಂಟ್ರ್ ಅದೀವ್ರಿ ಈಗ. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಎಂಡ್ ಆದಂಗನ ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಬಂದ್ಬಿಟ್ಟು ಸಕಲೇಶ್ಪುರ. 3:32ಕ್ಕೆ ಸಕಲೇಶ್ಪುರಕ್ಕೆ ಎಂಟ್ರ್ ಆದೇವ್ರಿ. ಈ ಸೀಟಿಗೆ ಬಾಯ್ ಹೇಳೋ ಟೈಮ್ ಬಂತೀಗ, ಯಾಕಂತೇಳಿ ತೆಳಗಿಳಿದು ಹೇಳ್ತಂಬರ್ರಿ. ಹೋಗೋಣ ಈಗ. ಇಲ್ಲಿ ನೋಡ್ರಿ, ಇಲ್ಲಿ ಲಗೇಜ್ ರ್ಯಾಕ್ ಸಪ್ರೇಟ್ ಐತಿ ಹೇಳಿದಂಗೆ. ನಮ್ಮದು ಇನ್ನು ಲಗೇಜ್ EV2 ಲಗೇಜ್ ರ್ಯಾಕ್ದಾಗ ಇಟ್ಟಿದ್ವಿ, ಕಲೆಕ್ಟ್ ಮಾಡೋದು ಇಲ್ಲ ಐತಿ ಲಗೇಜ್. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಬಂದೈತೆ ರೀ ಸಕಲೇಶ್ಪುರಕ್ಕೆ. 10 ನಿಮಿಷ ಸ್ಟಾಪ್ ಐತಿ. ಯಾಕಂದ್ರೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿರ್ತಾರಲ್ಲ, ಅವ್ನು ಇಲ್ಲಿ ಡಿಟ್ಯಾಚ್ ಮಾಡ್ತಾರೆ. ಮತ್ತು ನಾ ಇಲ್ಲ ಕೇಳಿದ್ನಿಪ್ಪ ಅಂತ ಹೇಳ್ಬೇಕಂದ್ರೆ ನಾವು ಬರೀ ಮಂಗಳೂರಿನಿಂದ ಸಕಲೇಶ್ಪುರ ಮಠ ಅಷ್ಟೇ ಬುಕ್ ಮಾಡಿದ್ದೀವಿ ರೀ. ಯಾಕಂದ್ರೆ 980 ರೂಪೀಸ್ ಅಷ್ಟೇ ಬೀಳುತ್ತೆ. ಇಲ್ಲಿಂದ ಮತ್ತು ಅದು ವಿಸ್ಟಾಡೋಮ್ದಾಗ ಹೋಗೋದು ವೇಸ್ಟ್. ಅದಕ್ಕೆ ನಾವು ಇನ್ನೊಂದು ಬುಕ್ ಮಾಡೇವಿ ಸೆಕೆಂಡ್ ಸೀಟಿಂಗ್. ಅಲ್ಲಿ ಹೋಗೊಂಬರ್ರಿ. ಈಗ ನಮ್ಮ ಬೋಗಿಗೆ ಬಂದೀವಿ ರೀ D5ಗೆ. ಇಲ್ಲಿಂದ ಸಕಲೇಶ್ಪುರದಿಂದ ಬೆಂಗಳೂರು ಮಠ ಇನ್ನು ನಾವು ಸೆಕೆಂಡ್ ಸೀಟಿಂಗ್ ಒಳಗೆ ಜರ್ನಿ ಮಾಡೋಣ ಅಂತ ಸಕಲೇಶ್ಪುರದಿಂದ ಡಿಪಾರ್ಟ್ ಆದ್ವಿ ರೀ. ಇದೆ ನೋಡ್ರಿ ನಮ್ಮ ಸೀಟಿಗೆ. ಸೆಕೆಂಡ್ ಸೀಟಿಂಗ್ ಈಗ ಚೇಂಜ್ ಮಾಡ್ಕೊಂತೀವಿ. ಇದೆ ರೀ, ಅದು 980, ಇದೊಂದು 145. 1000 ರೂಪಾಯಿದಾಗ ಆಟ ಮುಗಿದು ಹೋಗುತ್ತೆ. ಸುಮ್ಮನೆ 2200 ಕೊಡುವೆ. ಇದು ಸುಮ್ಮನೆ ಇಲ್ಲಿಂದ ಏನು ಅದೇನು ಅಷ್ಟೇನು ಜರ್ನಿ ಇಲ್ಲ ರೀ. ವಿಸ್ಟಾಡೋಮ್ ಯೂಸ್ ಇಲ್ಲ, ಅದಕ್ಕೆ ಇಲ್ಲಿ ಶಿಫ್ಟ್ ಆಗ್ಬಿಟ್ವಿ ನೋಡ್ರಿಲ್ಲೇ. ಬಂದ ತಿಪ್ಸಂದ್ರದಾಗ ನಿಂತ ಟ್ರೈನ್ ಸಕಲೇಶ್ಪುರದಾಗ ಮಕ್ಕೊಂಡವ. ಈಗ ಎದ್ದೇನಿ. ಯಾಕಂದ್ರೆ ಅಲ್ಲಿ ಮಕ್ಕೊಂಡು ಹುಡ್ಕ ಎದ್ದು ಹೇಳ್ತೇನೆ ಅಂತ ಅನ್ಕೊಂಡ್ರಿ. ಅಂದ್ರೆ ಹಾಸನಿಗೆ ಒಂದು ಸ್ವಲ್ಪ ನ್ಯಾಪ್ ತೊಗೊಳೋಣಂತ. ಬಟ್ ಎದ್ದಿದ್ದ ಅದು ಯಾವುದ್ರದ್ದು ಶ್ರವಣ ಬೆಳಗೊಳ ಆದ್ಮೇಲೆ ನಾನು. ಆಮೇಲೆ ಈಗ ನೋಡ್ರಿ ತಿಪ್ಸಂದ್ರ ಒಳಗೆ ಬಂದು ನಿಂತೈತೆ ಟ್ರೈನ್. ನನಗೆ ನಂಬಾಗ ಆವತ್ತು ನಾ ಅಷ್ಟು ಮಕ್ಕೊಂಡೇನಂತ ಹೇಳ್ರಿ. ಯಾಕಂದ್ರೆ ಕಂಟಿನ್ಯೂಸ್ ಇದೆ 5ನೇ ಟ್ರೈನ್ ನಂದು. ಅದ್ರ ಸಂಬಂಧ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಶವಂತಪುರ ಹಾಸನ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಕ್ರಾಸ್ ಮಾಡಕತ್ತೀರಿ ನಮ್ಮನೀಗ ತಿಪ್ಸಂದ್ರ ಒಳಗೆ. 40 ನಿಮಿಷ ಆಯ್ತು ನಾವು ಇಲ್ಲೇ ನಿಂತ. ಖಾಲಿನೇ ಐತೆ ನೋಡ್ರಿ ಟ್ರೈನ್. ಡಿಪಾರ್ಟ್ ಆದ್ವಿ ರೀ ನಾವೀಗ ತಿಪ್ಪಸಂದ್ರದಿಂದ. ಇದು ಬಂದ ಮೇಲೆ ನಮಗೆ ಸಿಗ್ನಲ್ ಸಿಕ್ತಾ, ಸಿಂಗಲ್ ಲೈನ್ ಇರೋದ್ರಿಂದ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ನೆಲಮಂಗ್ಲಕ್ಕೆ. 6:59ಕ್ಕೆ ಬರೋ ಟೈಮಿಗಿತ್ತು. ಬಂದೈತೆ ಎಷ್ಟು ಕೇಳ್ರಿ, 8 ಗಂಟೆ 9 ನಿಮಿಷಕ್ಕೆ. ಡಿಲೇ ಆಕತ್ತಂದ್ರೆ ಅಲ್ಲಿ ಹಾಸನ ಇಂಟರ್ಸಿಟಿ ಬರೋಕ್ಕೂ ನಮ್ಮನೆ ತರಬೇರ, ಪಂಚಗಂಗಾ ಸೂಪರ್ ಫಾಸ್ಟ್ ದಾಟ್ಸಕ್ಕೂ ನಮ್ಮನೆ ತರಬೇರ. ಒಂದು 44 ನಿಮಿಷ ಹಾಗೆ ಹೊಡೆದು ಬರ್ರಿ ಸಿಗ್ನಲ್ ಆದ್ವಿ ರೀ ನಾವೀಗ ನೆಲಮಂಗ್ಲಿಂದ. ಯಾಕೆ ಓ ಅಂದರೆ ಆ ಸೈಡೆ ಯಶವಂತಪುರ ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ. ಇದೇನು ನೋಡತ್ತೀರಿ ಇಲ್ಲಿ ಬಾಜು ಗೂಡ್ಸ್ ಗಾಡಿ ನಿಂತೈತಿ. ಇದು ಯಶವಂತಪುರ ಬೈಪಾಸ್ ರನ್ನಿಂಗ್ ಲೈನ್ ನೋಡ್ರಿ. ಇಲ್ಲಿ ಇದೆಲ್ಲ ಇದು ಲೈನ್ ನೋಡತ್ತಿರಲ್ಲ, ಈ ಲೈಟಿಂದ ಕರಾಮತ್ ಮಾಡೋರು ಯಾರದಾರ ನೋಡ್ರಿ. ಇಲ್ಲಿ ಗರೀಬ್ರತ್ ಯಶವಂತಪುರ ಕೋಚ್ವೇಲಿ ಗರೀಬ್ರತ್ ಡಿಪಾರ್ಟ್ ಆದ್ಮೇಲೆ ಯಶವಂತಪುರದಿಂದ ಹೆವಿ ಡಿಮ್ಯಾಂಡ್. ಇದು ನಮ್ದು SWR ಗಾಡಿ ನೋಡ್ರಿ, ಇದು ಗರೀಬ್ರತ್. ಅಂತೂ ಇಂತೂ ಯಶವಂತಪುರಕ್ಕೆ ಎಂಟ್ರ್ ಆದೀವಿ ರೀ. ಭಾಳ ಒಂದು 10-15 ನಿಮಿಷ ಹೊರಗೆ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಬರ್ಕೊಡ್ಕ. ಆ ಸೈಡ ಹಾಸನ ಸೋಲಾಪುರ ಎಕ್ಸ್ಪ್ರೆಸ್ ರೆಡಿ ಐತಿ 3ನೇ ಪ್ಲಾಟ್ಫಾರ್ಮ್ ಒಳಗೆ. ಹಾಸನ ಸೋಲಾಪುರನ ಡಿಪಾರ್ಟ್ ಮಾಡಿರಿ ನೋಡ್ರಿ. ಗರೀಬ್ರತ್ ಹಿಂದಿಂದೇನ ಡಿಪಾರ್ಟ್ ಆಗ್ತದೆ. ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಯಶವಂತಪುರಕ್ಕೆ. 8:45ಕ್ಕೆ ಟೈಮಿಂಗ್ ಇತ್ತು, 8:50ಕ್ಕೆ. ಭಾಳ ಸ್ಲ್ಯಾಗ್ ಕೊಟ್ಟನ್ರಿ. ಸ್ಲ್ಯಾಗ್ ಅಂದರೆ ಟೈಮ್ ಗ್ಯಾಪ್, ಸ್ಟೇಷನ್ ಟು ಸ್ಟೇಷನ್ ಭಾಳ ಕೊಟ್ಟನ. ನೆಲಮಂಗ್ಲದಿಂದ 1 ತಾಸು ಡಿಲೇ ಇದ್ದೀವಿ ನಾವು. ಅಲ್ಲಿಂದ ಡಿಲೇ ಕವರ್ ಮಾಡ್ಕೊಂಡಂತ ತಿಳ್ಕೊಂಬಿಡ್ರಿ ನೀವು ಎಷ್ಟು ಸ್ಲ್ಯಾಗ್ ಕೊಟ್ರ ಅಂಥೇಳಿ. ಇದ್ರ ನಮ್ಮದು ವಿಸ್ಟಾಡೋಮ್ ಜರ್ನಿ ಹೆಂಗಿತ್ತು ಅಂಥೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಬಟ್ ಮಳೆ ಸಿಗಲಿಲ್ಲ, ಅದೊಂದೇ ಪ್ರಾಬ್ಲಮ್ ಆತ. ಇಲ್ಲಾಂದ್ರೆ ಜರ್ನಿ ಮಾತ್ರ ಮಸ್ತ್ ಆತ್ರಿ. ನೀವು ಇದನ್ನು ಟ್ರೈನ್ ತೊಗೋಬೋದು, ಆರಾಮ್ ಬರ್ತೀರಿ. ಏನು ಪ್ರಾಬ್ಲಮ್ ಇಲ್ಲ. 2 years ಒಳಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಸಿಗುತ್ತೆ ನಿಮ್ಗೆ. ಈ ವಿಡಿಯೋಗೆ ಏನಾರ 2,000 ಲೈಕ್ ಬಂದ್ರೆ ರಾಜಧಾನಿ ಫಸ್ಟ್ AC ನಿಮ್ಮ ಮುಂದೆ ಬರುತ್ತೆ ರೀ. ನನ್ನ ಮಾತಿಗೆ ನಾನು ಬೆಲೆ ಕೊಟ್ಟು ಅದನ್ನು ತೊಗೊಂಬರ್ತೀನಿ. ಬಟ್ ನೀವು 2K ಲೈಕ್ಸ್ ಮಾಡಿಸ್ಬಿಡ್ರಿ ಈ ವಿಡಿಯೋಕ್ಕೆ. ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.